ಹೊರಗೆ ಕೋಟ್ಯಾಧಿಪತಿ ಹಣಕಾಸು ತಜ್ಞ ಆದ್ರೆ ಒಳಗೆ ಮಾನವೀಯತೆ ಇಲ್ದಿರೋ ಒಬ್ಬ ರಾಕ್ಷಸ. ಜಗತ್ತಿನ ಅತಿ ಪ್ರಭಾವಿ ವ್ಯಕ್ತಿಗಳಿಗೆ ಮಾಮ ಕೆಲಸ ಮಾಡಿರೋ ನೀಚ. ಎಷ್ಟೋ ಹೆಣ್ಣು ಮಕ್ಕಳ ಜೀವನ ಹಾಳು ಮಾಡಿದ ಪರಮ ಪಾಪಿ. ನ್ಯಾಯಾಲಯದ ದಾಖಲೆಗಳು ಸಾವಿರಾರು ಪುಟಗಳು, ಅವುಗಳಲ್ಲಿ ಕೆಲವು ದೊಡ್ಡ ದೊಡ್ಡ ಹೆಸರುಗಳು, ಅದರಲ್ಲಿ ನಿಜ ಹೇಳಲು ಹೊರಟ ಕೆಲವರ ನಿಗೂಢ ಸಾವುಗಳು. ಅಪ್ರಾಪ್ತ ಬಾಲಕಿಯರು, ಹಣ, ಅಧಿಕಾರ, ಬೆದರಿಕೆ ಇವುಗಳನ್ನೆಲ್ಲ ಬಳಸಿಕೊಂಡು ಅಲ್ಲಿ ನಡೆದಿದ್ದು ಕೇವಲ ಲೈಂಗಿಕ ಶೋಷಣೆ ಅಲ್ಲ, ನರಭಕ್ಷಕರ ರಾಕ್ಷಸತನ. ಇದು ಕೇವಲ ಅಪರಾಧ ಅಲ್ಲ, ಇದು ಮಾನವೀಯತೆ ಮೇಲೆ ನಡೆದಂತ ಅತ್ಯಾಚಾರ. ಲಿಟಲ್ ಸೈಂಟ್ ಜೇಮ್ಸ್ ಒಂದು ಸುಂದರವಾದಂತಹ ದ್ವೀಪ, ಆದ್ರೆ ಅದರೊಳಗಡೆ ಎಷ್ಟೋ ಮನೆ ಬೆಳಗ್ಬೇಕಾದಂತ ದೀಪಗಳನ್ನೇ ಆರಿಸಿದ್ದಾರೆ. ದೊಡ್ಡ ಮನುಷ್ಯರು ಅಂದ್ರೆ ಯಾರು? ಹಣ ಇದ್ದವರ, ಅಧಿಕಾರ ಇದ್ದವರ, ಅಥವಾ ಖ್ಯಾತಿ ಇದ್ದವರ? ಆ ದ್ವೀಪಕ್ಕೆ ಬಂದು ಹೋಗ್ತಾ ಇದ್ದವ್ರ ಬಳಿ ಹಣನೂ ಇತ್ತು, ಅಧಿಕಾರನೂ ಇತ್ತು, ಖ್ಯಾತಿನೂ ಇತ್ತು. ಆದ್ರೆ ಅವ್ರ ಹತ್ರ ಇಲ್ಲದೆ ಇದ್ದಿದ್ದು ಒಂದೇ ಒಂದು, ಅದು ಮಾನವೀಯತೆ. ಇದರಲ್ಲಿ ಒಂದು ಸೈಕಾಲಜಿಕಲ್ ಫ್ಯಾಕ್ಟ್ ಕೂಡ ಇದೆ. ಒಬ್ಬ ಮನುಷ್ಯನಿಗೆ ಬೈಕ್ ಇಲ್ಲ ಅಂತಂದ್ರೆ ಅಥವಾ ಒಂದು ಮೊಬೈಲ್ ಇಲ್ಲ ಅಂತಂದ್ರೆ ಅವನು ಅದನ್ನ ತಗೊಂಡಾಗ ಅದು ಅವನಿಗೆ ಖುಷಿ ಕೊಡುತ್ತೆ. ಆದ್ರೆ ಅದೇ ವ್ಯಕ್ತಿ ಹತ್ರ ಎಲ್ಲನೂ ತನ್ನ ಕೈ ತುದಿನಲ್ಲೇ ಇದ್ರೆ ನಶೆ ಹುಡುಕೋ ಪ್ರಯತ್ನದಲ್ಲಿ ಮನುಷ್ಯ ರಾಕ್ಷಸ ಆಗ್ತಾನೆ ಅನ್ನೋದಕ್ಕೆ ಈ ಎಪ್ಸ್ಟೈನ್ ಫೈಲ್ಸೇ ಉದಾಹರಣೆ. ಇದರ ಬಗ್ಗೆ ನಿಮ್ಗೇನು ಅನಿಸ್ತು ಅನ್ನೋದನ್ನ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸೈನಿಂಗ್ ಆಫ್, ಚಂದ್ರು.